ಗ್ರಹಣ ಬಡಿಯೋದು, ಗ್ರಹಣ ಸಿದ್ಧಾಂತ, ಗ್ರಹಣ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಥರ ನಮ್ಮ ಸಂವಿಧಾನದಲ್ಲೂ ಕೂಡ 13 ಕ್ಲಾಸ್ 1 ಗ್ರಹಣ ಸಿದ್ಧಾಂತ ಅಂತಲೇ ಒಂದು ಹೇಳ್ತಾರೆ. ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಏನಿದು ಗ್ರಹಣ ಸಿದ್ಧಾಂತ ಅಂದರೆ ಅಂತ ಹೇಳ್ತಾ ಇದ್ದೀರಲ್ವ, ಬನ್ನಿ ಮತ್ತೆ ನೋಡೋಣಲ್ಲ. ಸೊ ಇದೇನು ಓದಬೇಕಾ, ಏನಕ್ಕೆ ಓದಬೇಕಿದೆಲ್ಲ ಅಂತಂದರೆ, ಹೌದು ಓದಬೇಕು, ಎಕ್ಸಾಮಿಗೆ ಕೇಳ್ತಾರೆ. ಎಷ್ಟು ಮಾರ್ಕ್ಸಿಗೆ? 6 ಮಾರ್ಕ್ಸಿಗೆ ಬರುತ್ತೆ. ಖಂಡಿತವಾಗ್ಲೂ 6 ಮಾರ್ಕ್ಸಿಗೆ ಕೇಳಿದಾಗ ತುಂಬ ಸಿಂಪಲ್ ಕಾನ್ಸೆಪ್ಟು, ಆನ್ಸರ್ ಮಾಡೋಣಂತೆ. ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್ 13 ಕ್ಲಾಸ್ 1 ಬರುತ್ತೆ. ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾ ಅಂದರೆ ಸಂವಿಧಾನ ಪೂರ್ವಕ ಕಾನೂನು ಅಂತ ನಿಮಗಿರುವಂಥ ಒಂದು ಕಾನ್ಸೆಪ್ಟಲ್ಲಿ ಇದು ಬರುತ್ತೆ, ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್ ಅಂತ. ಓಕೆ, ಎಲ್ಲಿ ಬರುತ್ತೆ, ಏನು ಬರುತ್ತೆ, ಈಗ ಆಯಿತು. ಈಗೇನಿದು ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್ ಅಂದರೆ, ಏನಿದು ಗ್ರಹಣ ಸಿದ್ಧಾಂತ ಅಂದರೆ, ಹೆಸರೇ ವಿಚಿತ್ರವಾಗಿದೆ ಅಲ್ವಾ? ಹೆಸರಲ್ಲೇ ಓದಬೇಕು ಅಂತ ನಾನು ಪ್ರತಿ ಟೈಮ್ ಹೇಳಿದ ಹಾಗೆ ಈಗಲೂ ಕೂಡ ನಿಮಗೆ ಅದೇ ಹೇಳ್ತೇನೆ, ಹೆಸರಲ್ಲೇ ನೀವು ಓದೋದನ್ನು ಕಲಿಬೇಕು. ಗ್ರಹಣ ಅಂದ್ರೇನು? ಫಸ್ಟ್ ಭೂಮಿ ಗ್ರಹಣ, ಚಂದ್ರಗ್ರಹಣ ಅಂತ ಕೇಳಿದ್ರಲ್ವಾ? ಯಾವುದೋ ಒಂದು ನಾನು ಗ್ರಹಣ ತೊಗೊತೇನೆ. ಇದು ನೋಡಿ, ಇದನ್ನು ಭೂಮಿ ಅಂತ ತಗೊಳ್ಳೋಣ, ಇದನ್ನು ಚಂದ್ರ ಅಂತ ತಗೊಳ್ಳೋಣ. ಭೂಮಿ ಸುತ್ತ ಚಂದ್ರ ಸುತ್ತುತ್ತಾನೆ, ಹೌದಲ್ವಾ? ಈಗ ಇಲ್ಲಿ ಸೂರ್ಯ ಇದೆ ಅಂತ ತಗೊಳ್ಳೋಣ. ಈ ಭೂಮಿ ಈ ಸೂರ್ಯನ ಸುತ್ತುತ್ತೆ, ಹೌದಲ್ವಾ? ಕ್ಲಿಯರಾ? ನೋಡಿ, ಜಿಯೋಗ್ರಫಿ ಭೂಗೋಳಶಾಸ್ತ್ರ ಕ್ಲಿಯರ್ ಇದ್ದರೆ ಕ್ಲಿಯರ್ ಇರುತ್ತೆ. ಇದು ಸೂರ್ಯ. ಓಕೆ, ಈ ಸೂರ್ಯನ ಸುತ್ತುತ್ತಾ ಇರುತ್ತೆ. ಈಗ ನಿಮಗೆ ಗ್ರಹಣ ಹಿಡಿದಿದೆ ಅಂತ ಹೇಳಿದಾಗ ಏನಾಗುತ್ತೆ? ಚಂದ್ರಗ್ರಹಣ, ಭೂಮಿಗ್ರಹಣ, ಈ ಥರ ಬೇರೆ ಬೇರೆ ಗ್ರಹಣಗಳಿದೆಯಲ್ವಾ? ಸೂರ್ಯಗ್ರಹಣ ಈ ಥರ ಹಿಡಿದಿದೆ ಅಂತ ಹೇಳ್ತಾರಲ್ವಾ? ಈ ಥರ ಹಿಡಿದಿದೆ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದರೆ, ಈ ಚಂದ್ರ, ಈ ಸೂರ್ಯ ಮತ್ತು ಭೂಮಿ ಮಧ್ಯದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ, ಆಗ ಗ್ರಹಣ ಹಿಡಿಯುತ್ತೆ. ಈ ಹತ್ರ ಗ್ರಹಣ ಹಿಡಿದಾಗ ಇದೊಂದಿಷ್ಟು ಪೋರ್ಷನ್ಗೆ ನೆರಳು ಬಿದ್ದುಬಿಡುತ್ತೆ. ಹಂಗಂತೇಳಿ ಇದು ಪರ್ಮನೆಂಟಾ? ಎಷ್ಟೊತ್ತು ಹಿಡಿಯುತ್ತೆ ರೀ ಗ್ರಹಣ? ಒಂದು ಸ್ವಲ್ಪ ಹೊತ್ತು ಗ್ರಹಣ ಹಿಡಿಯುತ್ತೆ. ಈ ಚಂದ್ರ ಒಂದು ಸ್ವಲ್ಪ ಮೂಮೆಂಟಾಗಿ ಈ ಜಾಗಕ್ಕೆ ಬಂದಿದ ತಕ್ಷಣವೇ ಇಲ್ಲೆಲ್ಲ ಏನಾಗ್ಬಿಡುತ್ತೆ ಅಂತಂದರೆ ಗ್ರಹಣ ಹೋಗ್ಬಿಡುತ್ತೆ. ಇಲ್ಲೆಲ್ಲ ಗ್ರಹಣ ಇರೋದಿಲ್ಲ, ಕಂಪ್ಲೀಟಾಗಿ ಗ್ರಹಣ ಎಲ್ಲ ಹೋಗ್ಬಿಡುತ್ತೆ. ಯಾವಾಗ? ಈ ಚಂದ್ರ ಬಂದ್ಬಿಟ್ಟು ಇದೀಗ ನಿಂತಾಗ. ಈ ಕಾನ್ಸೆಪ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರಪ್ಪ ಇದು ಲಾ ಕ್ಲಾಸು, ಕಾನೂನು ಕ್ಲಾಸ್ ಮಾಡೋಂಥ ಜಿಯೋಗ್ರಫಿ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಾ ಅಂತಿರಲ್ವಾ? ಲಾಸ್ಟ್ ಟೈಮ್ ನೋಡಿದರೆ ಟೀ ಕಾಫಿ ಕಪ್ಪು ಅಂತ ಹೇಳಿದರು, ಈಗ ನೋಡಿದರೆ ಸೂರ್ಯ ಚಂದ್ರ ಭೂಮಿ ಅಂತಿದ್ದಾರೆ ಅಂತ. ವಿಷಯನೇ ಆ ಥರ ಇದೆ ಸರ್. ಅರ್ಥ ಮಾಡಿಸ್ಬೇಕಾದ್ರೆ ನಿಮ್ಮನ್ನು ನಾವು ತುಂಬ ಬೇರೆ ಲೆವೆಲ್ಗೆ ಹೇಳ್ಕೊಂಡೋಗಿ ಅರ್ಥ ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದರೆ ವಿಷಯ ಕಷ್ಟ ಅನಿಸ್ಬಿಡುತ್ತೆ. ಓಕೆ, ಸೊ ಇಲ್ಲಿಗೆ ಬಂದಾಗ ಗ್ರಹಣ ಬಿಟ್ಟು ಹೋಗುತ್ತೆ. ಈಗ ನಿಮಗೆ ಇದಿಷ್ಟು ಅರ್ಥ ಆಯ್ತಲ್ವಾ? ಇದಿಷ್ಟು ಸೂರ್ಯಗ್ರಹಣ ಚಂದ್ರಗ್ರಹಣದಾದರೆ ನಮ್ಮ ಕಾನೂನಿಗೂ ಗ್ರಹಣ ಹಿಡಿಯುತ್ತಂತೆ ಸರ್. ಈಗ ನೋಡಿ ಆ ಗ್ರಹಣ ಯಾವ ಥರ ಅಂತ ಹೇಳ್ತೀನಿ. ಈಗ ಇದು 1950, ಇಲ್ಲಿ 1948, 1950ಕ್ಕಿಂತ ಹಳೆವು. ಎರಡು ಥರ ಇದೆ. ಈ ಎರಡರೂ ಮಧ್ಯದಲ್ಲೂ ಫಂಡಮೆಂಟಲ್ ರೈಟು 1950 ಆದಮೇಲೆ ಬಂದಿರೋವೆಲ್ಲ ಇದೆ. ಹಳೆಯದಕ್ಕೆ ಫಂಡಮೆಂಟಲ್ ರೈಟ್ ಇಲ್ಲ ಅಂಥ ಕಾನೂನುಗಳು ಇದೆ, 1950ಕ್ಕಿಂತ ಹಳೆಯವು. ಅರ್ಥ ಆಗ್ತಿದೆಯಲ್ವಾ? ಎರಡು ಪೋರ್ಷನ್ ನಾನು ಡಿವೈಡ್ ಮಾಡ್ತೀನಿ. 1950ಕ್ಕಿಂತ ಹಳೆವು ಇದೇ ಕಾನೂನುಗಳು, ಫಂಡಮೆಂಟಲ್ ರೈಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಫಂಡಮೆಂಟಲ್ ರೈಟ್ ಅನ್ನೋ ಕಾನ್ಸೆಪ್ಟ್ ಇರುವಂಥ 1950ನೋ ಎಲ್ಲವೂ ಇದ್ದಾವೆ. ಈಗ ಈ ಹಳೆ ಕಾನೂನುಗಳು ವ್ಯಾಲಿಡ್ ಕಾನೂನುಗಳು ಆಗಬೇಕು ಈ ಫಂಡಮೆಂಟಲ್ ರೈಟ್ ಜೊತೆ ಅಂತಂದರೆ ಏನಾಗಬೇಕು? ಈ ಫಂಡಮೆಂಟಲ್ ರೈಟ್ನಲ್ಲಿ ತಿದ್ದುಪಡಿ ಮಾಡಬೇಕು. ಈ ತಿದ್ದುಪಡಿ ಹಳೆ ಕಾನೂನುಗಳಿಗೆ ಮಾಡಿದರೆ ಅವು ವ್ಯಾಲಿಡ್ ಆಗ್ತವೆ. ಸೊ ಅಲ್ಲಿವರೆಗೂ ಈ ಕಾನೂನುಗಳಿಗೆ 1950ರ ಹಿಂದಿನ ಕಾನೂನುಗಳಿಗೆ ಗ್ರಹಣ ಹಿಡಿದಿರುತ್ತೆ ಅಂತ. ಅರ್ಥ ಆಯ್ತಾ ನಿಮಗೆ? ಅಂತಂದರೆ ಒಂದು ಕಾನೂನಿದೆ, ಈ ಕಾನೂನು ವ್ಯಾಲಿಡೇ. ಎಲ್ಲಿವರೆಗೂ ವ್ಯಾಲಿಡು ಅಂತಂದರೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ತಿದ್ದುಪಡಿ ಮಾಡಿಬಿಟ್ಟು ನಾವು ಮತ್ತೆ ವಾಪಸ್ ತಂದು ಬರೋವರೆಗೂ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅದು ಮಾತ್ರ ಗ್ರಹಣ ಹಿಡಿದಿರುತ್ತೆ. ಅಂತಂದರೆ ಶ್ಯಾಡೋ ಹಿಡಿದಿರುತ್ತೆ, ನೆರಳು ಬಿದ್ದಿರುತ್ತೆ, ಅದ್ರ ನೆರಳಿಂದ ಸ್ವಲ್ಪ ಸಮಸ್ಯೆ ಆಗ್ತಿರುತ್ತೆ. ಈ ಥರ ಕಾನ್ಸೆಪ್ಟ್. ಈಗ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ, ಅರ್ಥ ಆಗ್ತಾ ಹೋಗುತ್ತೆ. ಬನ್ನಿ ಎಕ್ಸ್ಪ್ಲನೇಷನಿಗೆ ಹೋಗೋಣ. ಈಗ ನೋಡಿ, ದ ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್ ಅಂತ ಇದೆ, ಅದನ್ನು ಕನ್ನಡದಲ್ಲಿ ಗ್ರಹಣದ ಸಿದ್ಧಾಂತ ಅಂತಲೇ ಕರೀತಾರೆ. ಮೀನಿಂಗ್ ಏನಪ್ಪ ಅಂದರೆ, ದ ಪ್ರಾಸ್ಪೆಕ್ಟಿವ್ ನೇಚರ್ ಆಫ್ ಆರ್ಟಿಕಲ್ 13 ಕ್ಲಾಸ್ 1 ಹ್ಯಾಸ್ ಬೀನ್ ಗಿವನ್ ರೈಸ್ ಟು ದ ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್. ನಾನು ಹೇಳಿದ್ದೆ ಆಲ್ರೆಡಿ, ಇದು 13 ಕ್ಲಾಸ್ 1 ಬರುತ್ತೆ, ಅದರಲ್ಲೇ ಬರುವಂಥ ಪಾಯಿಂಟು ಅಂತ. ಡಾಕ್ಟ್ರೈನ್ ಆಫ್ ಸವರ್ಲಿಟಿ ಅದು ಕೂಡ 13 ಕ್ಲಾಸ್ 1 ಬರುತ್ತೆ. ಇನ್ನೊಂದು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್, ಅದು ಕೂಡ 13 ಕ್ಲಾಸ್ 1 ಬರುತ್ತೆ. ಮೇನ್ಲಿ 13 ಕ್ಲಾಸ್ 1 ಅನ್ನೋಂಥದ್ದು ಕಂಪ್ಲೀಟ್ ಆಗಿ ಪ್ರೀ ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಂವಿಧಾನಿಕ ಪೂರ್ವ ಹಳೆವು ಲಾಸ್ ಬಗ್ಗೆ ಹೇಳುತ್ತೆ. ಆ ಲಾಸಲ್ಲಿ 3 ಪಾಯಿಂಟ್ ಬರುತ್ತೆ. ಒಂದು ನೋಡಿ, ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಆಲ್ರೆಡಿ ಮಾಡಿದ್ದೀವಿ ಪ್ಲೇಲಿಸ್ಟಲ್ಲಿ ನೋಡಿ.
ಆಮೇಲೆ ಇನ್ನೊಂದು ಡಾಕ್ಟ್ರೈನ್ ಆಫ್ ಸವರಬಿಲಿಟಿ, ಅದನ್ನು ಕೂಡ ಮಾಡಿದ್ದೀವಿ ಪ್ಲೇ ಲಿಸ್ಟಲ್ಲಿ ನೋಡಿ. ಈಗ ಮಾಡ್ತಾ ಇರೋಂಥದ್ದು ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್. ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಮ ಮತ್ತೊಂದ್ಸಲ ರಿಪೀಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ದ ಡಾಕ್ಟ್ರೈನ್ ಪಾಯಿಂಟಿಗೆ ಬರೋಣ. ದ ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ದಟ್ ಲಾ ವಿಚ್ ವೈಲೇಟ್ಸ್ ದ ಫಂಡಮೆಂಟಲ್ ರೈಟ್ಸ್ ಈಸ್ ನಾಟ್ ನುಲಿಟಿ ಆರ್ ವೈಲೇಟೆಡ್ ಆರ್ ವಾಯ್ಡ್ ಅಬ್ ಇನಿಷಿಯೋ ಬಟ್ ಬಿಕಮ್ಸ್ ಓನ್ಲಿ ಅನ್ಫೋರ್ಸಿಯಬಲ್ ಅಂತ ಹೇಳುತ್ತೆ. ಅಂತಂದರೆ ಯಾವ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡ್ತವೆ ಅದೇನು ಕಂಪ್ಲೀಟಾಗಿ ನಾವು ನಲ್ ಅಂತ ಹೇಳಲ್ಲ, ನಿಲ್ಲಿಟಿ ಅಂತ ಏನು ಹೇಳಲ್ಲ, ವಾಯ್ಡ್ ಆಗಿದೆ ಅಂತ ಏನು ಹೇಳಲ್ಲ. ಸ್ವಲ್ಪ ಹೊತ್ತಿನ ಮಟ್ಟಿಗೆ ಸ್ವಲ್ಪ ಮರೆ ಮಾಡಿಸ್ಕೊಂಡಿರ್ತವೆ. ಆಮೇಲೆ ಈ ಫಂಡಮೆಂಟಲ್ ರೈಟ್ಸು ಅನ್ನೋದನ್ನು ನಾವು ತಿದ್ದುಪಡಿ ಎಲ್ಲ ತಂದಾಗ ಸರಿ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ದ ಓವರ್ ಶಾಡೋಡ್ ಬೈ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ದ ರಿಮೈನ್ ಡಾಮೆಂಟ್ ಆ್ಯಂಡ್ ಬಟ್ ಇಟ್ ನಾಟ್ ಡೆಡ್. ಅಂತಂದರೆ ಸ್ವಲ್ಪ ನೆರಳು ಬಿದ್ದಿರುತ್ತೆ ಅಷ್ಟೇ ಸರ್, ಅದಕ್ಕೆ ಎಲ್ಲಿವರೆಗೂ ತಿದ್ದುಪಡಿ ತರೋವರೆಗೂ. ಹಂಗಂತೇಳಿ ಸತ್ತೋಗಿಲ್ಲ, ಇಟ್ಸ್ ನಾಟ್ ಡೆಡ್ ಅಂತ ಹೇಳ್ತಾ ಇದೆ. ದ ರಿಲೆವೆಂಟ್ ಫಂಡಮೆಂಟಲ್ ರೈಟ್ ಈಸ್ ಅಮೆಂಡೆಡ್, ದೆನ್ ಎಫೆಕ್ಟ್ ವುಡ್ ಬಿ to remove the shadow and to make the impugned act free from all blemish and infirmity ಅಂತ ಹೇಳ್ತಾ ಇದೆ. ಅಂತಂದರೆ ಇಲ್ಲಿ ನಾವು ಅದನ್ನ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂತಂದರೆ ಅದನ್ನು ಸ್ವಲ್ಪ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಶಾಡೋನ ರಿಮೂವ್ ಆಗಿದ ತಕ್ಷಣ ಅದು ವ್ಯಾಲಿಡ್ ಅಂತೇಳಿ ಕನ್ಸಿಡರ್ ಕೊಡೋಕ್ಕೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ಒಂದು ಕೇಸ್ ಲಾ ಕೂಡ ಇದೆ. ಆಬ್ವಿಯಸ್ಲಿ ಕೇಸ್ ಲಾ ಜೊತೆ ಕೊಡ್ತೀವಿ ಅಂತ ನಿಮ್ಗೆ ಮಾತು ಕೊಟ್ಟಿದ್ವಿ, ಅದ್ರ ಪ್ರಕಾರ ಕೇಸ್ ಲಾ ಕೂಡ ಇದೆ. ಕೇಸ್ ಲಾ ಏನಿದೆ, ಬಿಕಾಜಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಏನಾಗುತ್ತೆ ಬಿಕಾಜಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶಲ್ಲಿ ಅಂದರೆ, ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಈ ಬಿಕಾಜಿ ವರ್ಸಸ್ ಮಧ್ಯಪ್ರದೇಶ್ ಕೇಸಲ್ಲಿ ಪ್ರೈವೇಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಅನ್ನೋದು ಏನಿದೆಯಲ್ವಾ, ಇದನ್ನು ಕೇವಲ ಗೋರ್ಮೆಂಟರ್ ಮಾತ್ರ ನಡೆಸಬೇಕು ಅನ್ನೋದು ಕಾನೂನು ಇರುತ್ತೆ. ಯಾವಾಗ 1948 ಕಾನೂನು ಬಂದಿರುತ್ತೆ. ಈ ಕಾನೂನು ಆದಮೇಲೆ 1950 ಆರ್ಟಿಕಲ್ 19(1)G ಬರುತ್ತೆ. ಅಂತಂದರೆ ಯಾವುದೇ ರೀತಿ ವ್ಯಾಪಾರ, ಈ ಉದ್ಯಮ, ಇದಕ್ಕೆ ಯಾವುದೇ ರೀತಿ ತಡೆಯನ್ನು ತರವಾಗಿಲ್ಲ, ತಂದರೆ ಅದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡುತ್ತೆ ಅಂತ. ಸೊ ಈಗ ಮತ್ತೆ ವೈಲೇಟ್ ಮಾಡ್ತಲ್ವಾ, ಈಗೇನು ಮಾಡ್ತಾರೆ, ಸೊ ಅವಾಗ ಮತ್ತೆ ಅಮೆಂಡ್ಮೆಂಟ್ ತರ್ತಾರೆ ಸರ್. 1951 ಸಮಥಿಂಗ್ ಅಮೆಂಡ್ಮೆಂಟ್ ಅಂತಾರೆ. ಬಟ್ ಈ 1950 1951 ಒಳಗಡೆ ಏನಿತ್ತಲ್ವಾ, ಇದನ್ನೇ ನಾವು ಗ್ರಹಣ ಹಿಡಿದಿತ್ತು ಅಂತ ಹೇಳ್ತೀವಿ. ಅಂತಂದರೆ ಕಾನೂನು ಇತ್ತು, ಆ ಕಾನೂನ ಸರಿ ಮಾಡೋ ಗ್ಯಾಪಲ್ಲಿ ಗ್ರಹಣ ಹಿಡಿದಿತ್ತು, ಅಲ್ಲೇನೋ ಒಂದು ಶಾಡೋ ಬಿದ್ದಿತ್ತು, ನೆರಳು ಬಿದ್ದಿತ್ತು, ಇದ್ರ ಮಧ್ಯೆ ಸಮಸ್ಯೆ ಆಗಿತ್ತು, ಅದು 1951 ಸರಿ ಮಾಡ್ಕೊಂಡ್ವಿ. ಇಷ್ಟೇ ವಿಷಯ. ಈ ಥರ ವಿಷಯನ ಅರ್ಥ ಮಾಡ್ಕೊಂಡಾಗ ಇದು ಏನಂತ ಹೇಳುತ್ತಂದರೆ, ಈ ಕೇಸ್ಲ ಇದೇ ಫ್ಯಾಕ್ಷನ್ ಹೇಳುತ್ತೆ. ಸೊ ಈಗ ನಾನು ಏನು ಹೇಳಿದ್ನಲ್ಲ, ಇದೆ ಲೀಗಲ್ ಪ್ರಾವಿಷನ್ ಎನಾಕ್ಟೆಡ್ ಇನ್ 1948 ಒಂದು ಲೀಗಲ್ ಪ್ರಾವಿಷನ್ ಎನಾಕ್ಟ್ ಆಗಿದೆ, ಅಥರೈಸಿಂಗ್ ದ ಸ್ಟೇಟ್ ಗೌರ್ಮೆಂಟ್ ಟು ಎಕ್ಸ್ಕ್ಲೂಡ್ ಆಲ್ ಪ್ರೈವೇಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್. ಅಂತಂದರೆ ಎಲ್ಲ ಪ್ರೈವೇಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ನ ಎಕ್ಸ್ಕ್ಲೂಡ್ ಮಾಡಿ ಅಂತ ಅಥರೈಸ್ ಮಾಡಿದೆ. ಬಿಕಮ್ ಇನ್ಕನ್ಸಿಸ್ಟೆಂಟ್ ವಿತ್ ಆರ್ಟಿಕಲ್ 19(1)G ಹೇಳಿದ್ನಲ್ವಾ, ಆರ್ಟಿಕಲ್ 19(1)G ಇನ್ಕನ್ಸಿಸ್ಟೆಂಟ್ ಆಗುತ್ತೆ ವೆನ್ ದ ಕಾನ್ಸ್ಟಿಟ್ಯೂಷನ್ ಕೇಮ್ ಇಂಟು ಫೋರ್ಸ್ 1950 ಕಾನ್ಸ್ಟಿಟ್ಯೂಷನ್ ಬಂದಾಗ 19(1) ಕ್ಲಾಸ್ G ಏನಿದೆಯಲ್ವ, ಅದು ಇನ್ಕನ್ಸಿಸ್ಟೆನ್ಸ್ ಆಗುತ್ತೆ. ಇನ್ 1951 ಅಂದರೆ ಮತ್ತೆ 1951 ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ G ಇದನ್ನೇನು ಮಾಡ್ತಾರೆ ಅಂತಂದರೆ ಅಮೆಂಡ್ಮೆಂಟ್ ಮಾಡ್ತಾರೆ. ಈ ಅಮೆಂಡ್ಮೆಂಟ್ ಮಾಡಿದಾಗ ಸ್ಟೇಟ್ ಗೌರ್ಮೆಂಟಿಗೆ ಮತ್ತೆ ಪರ್ಮಿಷನ್ ಸಿಗುತ್ತೆ ಅದನ್ನು ಮೊನೋಪಲಿನ ಮೇಂಟೈನ್ ಮಾಡೋದು. ಅಂತಂದರೆ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ 1950 1951 ತನಕ ಗ್ರಹಣ ಹಿಡಿದಿತ್ತು ಸರ್ ಅಷ್ಟೇ. ಆಮೇಲೆ ಎಲ್ಲ ಗ್ರಹಣ ಬಿಟ್ಟು ಹೋಯ್ತು, ಎಲ್ಲ ಸರಿ ಆಯಿತು. ಓಕೆ, ಸೊ ಇಷ್ಟೇ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ, ನಿಮ್ಮ ಸಿಲೆಬಸ್ ಕಾಪಲ್ಲಿ ಇರೋದು ಜುಡಿಷಿಯಲ್ ರಿವ್ಯೂ ಬಗ್ಗೆ ಕಲಿಯೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಎಲ್ರಿಗೂ ಕೂಡ ನೀವು ಶೇರ್ ಮಾಡ್ತಾ ಇರಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 year LLB, 3 year LLB, ಅಥವಾ ಈ 5 year LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 year LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಮ್ನವ್ರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಮ್ವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 year LLB, 2nd sem, 3rd sem, 4th sem, 5th sem, 6th sem. 5 year LLB 1st sem, 2nd, 3rd, 4th, 5th, 7th, 8th, 9th, 10th. ಇದೇ ಥರ 5 year LLB BCom ಇಂದ ಕಂಪ್ಲೀಟ್ ಆಗಿ 10th sem ತನಕನೂ ಕೂಡ ಇದೆ.
ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿಂತೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ ಈ ತರ 100% ಸಿಲೆಬಸ್, ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಅಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದ್ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನ್ ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂತ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡ್ಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡ್ಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿದಂತ ನೋಟ್ಸ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ತರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ ಗಳನ್ನ ಕೊಟ್ಟು
ನಿಮ್ಗೆ ಏನ್ ಬೇಕು 100% ಮಾಡ್ಕೊಡುವಂತ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬಾ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ. ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದ್ಲಾ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.